ನೀವು ಇದೀಗ ನಮ್ಮ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ತುಂಬ ಪ್ರಚಲಿತ ಇರುವಂತಹ ವ್ಯಕ್ತಿ. ಇಲ್ಲಿ ಸೇರಿರುವಂತಹ ಸಭಿಕರ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 10 ವರ್ಷಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ನಮ್ಮ ಮನೆಯಲ್ಲಿ ಬಳಸುವಂತಹ ಫ್ರಿಡ್ಜ್, AC ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಕಡಿಮೆ ಆಗಿದೆ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ತಮಾಷೆಗೆ ಹೇಳ್ತಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಮಾಡುವಂತಹ ಉಪಕರಣಗಳು 10 ವರ್ಷದಲ್ಲಿ ಜಾಸ್ತಿ ಆಗಿವೆ. ಇದನ್ನು ಆಕ್ಸಿಜನ್ ಆಗಿ ಪರಿವರ್ತಿಸುವಂತಹ ಸಾಮರ್ಥ್ಯ ಇರುವಂತಹ ಗಿಡಗಳು ಜಾಸ್ತಿ ಆಗಿವೆ ಕಡಿಮೆ ಆಗಿವೆ? ಕಡಿಮೆ ಆಗಿವೆ ಅಂತ ಹೇಳಿದ್ರೆ ನಾವು ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದೇವೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾನು ಕರ್ನಾಟಕದ ಎಲ್ಲ ಕಡೆ ತಿರುಗ್ತಾ ಇದ್ದೇನೆ. ಎಲ್ಲ ಕಡೆ ಹೋದ್ರೆ ಫಂಕ್ಷನ್ ಅಟೆಂಡ್ ಆಗ್ತೇನೆ. ಫಂಕ್ಷನ್ನಲ್ಲಿ ಈ ನೀರಿಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಸ್ವಲ್ಪ ಸಿಂಡರಿಸ್ತಾರೆ. ಎಕ್ವಾಗಾರ್ಡ್ ಅಥವಾ ಪ್ಯೂರಿಫೈಡ್ ನೀರಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಿಂಡರಿಸ್ತಾರೆ. ನೀರಿಲ್ಲದೆ ಒಂದು ದಿನ ಬದುಕಬಹುದು. ಸೈನಿಕರಿಗೆ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ. ಫುಡ್ ಇಲ್ಲದೆ ಆಲ್ಮೋಸ್ಟ್ 3 ದಿನ ತನಕ ಬದುಕಬಹುದು. ಆದರೆ ಗಾಳಿ ಇಲ್ಲದೆ 3 ರಿಂದ 4 ನಿಮಿಷಕ್ಕಿಂತ ಜಾಸ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಅತಿ ಮುಖ್ಯವಾಗಿರುವಂತಹ ಗಾಳಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅದರ ಕುರಿತು ಏನು ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ 7 ವರ್ಷಗಳ ಹಿಂದೆ ನನಗೆ ಗೊತ್ತಾಯಿತು. ರಿಸರ್ಚ್ ಮಾಡಿದೆ. ಇದೇ ರೀತಿಯ ಸಂಘ ಸಂಸ್ಥೆಗಳಲ್ಲಿ ಕರೆದು ರಿಸರ್ಚ್ ಮಾಡಿದೆ. ಸೊ ನನ್ನ ರಿಸರ್ಚ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಗೌರವಿಸಿರುವಂತಹ ಜಯಂಟ್ಸ್ ಸಂಸ್ಥೆಯ ಬ್ರಹ್ಮಾವರದ ಅಧ್ಯಕ್ಷರು, ಆತ್ಮೀಯರು, ಕಳೆದ 20 ವರ್ಷಗಳಿಂದ ಒಡನಾಟಿಯಾಗಿರುವಂತಹ ಸುಂದರ ಬ್ರಹ್ಮಾವರ ಅವರನ್ನು ಸಹ ನಾನು ಅಭಿನಂದಿಸ್ತೇನೆ. ಮತ್ತು ಪರಿಸರದ ಬಗ್ಗೆ ಹಲವಾರು ಹೋರಾಟ ಮಾಡ್ತಾ ಇರುವಂತಹ ಮಧುಸೂದನ್ ಅಣ್ಣ ಅವರನ್ನು ಸಹ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವಂತಹ ಗಣ್ಯರು ಒಬ್ಬರಿಗಿಂತ ಒಬ್ಬರು ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಸಹ ಧನ್ಯವಾದ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮುಗಿಸ್ತೇನೆ. ರಿಸರ್ಚ್ ಮಾಡಿದ ನಂತರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಏರ್ ಪೊಲ್ಯೂಷನ್ಗೆ ಜಾಸ್ತಿ ಗಿಡ ಬೆಳೆಸಬೇಕಂತೇಳಿ ಗೊತ್ತಾಯಿತು. ಇದಕ್ಕೆ ಮಿಯಾವಾಕಿ ರೀತಿ ಒನ್ ಆಫ್ ದ ಬೆಸ್ಟ್. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ನಾವು 1 ಎಕರೆ ಜಾಗದಲ್ಲಿ ಬೆಳೆಸುವಂತಹ ಗಿಡಗಳನ್ನು ಕೇವಲ 10 ಸೆಂಟ್ಸಲ್ಲಿ ಬೆಳೆಸಬಹುದು. ಇನ್ ಅದರ್ ವರ್ಡ್ಸ್, 1 ಎಕರೆಯಲ್ಲಿ ಸಿಗುವಂತಹ ಆಕ್ಸಿಜನ್ ಕೇವಲ 10 ಸೆಂಟ್ಸಲ್ಲಿ ಸಿಗ್ತದೆ. ಅದಲ್ಲದೆ ಅಡಿಷನಲ್ ಬೆನಿಫಿಟ್ ಕೇಳಿದ್ರೆ ತಮಗೂ ಒಂದು ಆಸೆ ಆಗುತ್ತೆ, ನಾನು ಕೂಡ ಒಂದು ಯಾಕೆ ಬೆಳೆಸಬಾರದು ಗಿಡ ಅಂತ ಹೇಳಿ, ಮಿಯಾವಾಕಿ ವನ ಅಂತ ಹೇಳಿ. ಇವತ್ತು ಪ್ರತಿ ಸರ್ತಿ ಹೇಳ್ತಾರೆ ಏನಂತ ಹೇಳಿದ್ರೆ ನೀರಿನ ಸಮಸ್ಯೆ. ಕರಾವಳಿ ಅಂತ ಪ್ಲೇಸಲ್ಲೇ ನೀರಿನ ಸಮಸ್ಯೆ ಇದೆ. ಬ್ಯಾಂಗ್ಳೂರ್ನಲ್ಲಿ ಹೇಳೋದು ಬೇಡ. ನೀರು ಬೇಕಂತಾದ್ರೆ 1000 ಫೀಟ್ ಗುಂಡಿ ಇದು ಡೀಪ್ ಹೋಗ್ಬೇಕು. ಸೊ ಅಂತರ್ಜಲ ವೃದ್ಧಿ ಆಗುತ್ತೆ. ಸೆಕೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಮೊನ್ನೆ ಸೋದೆ ಮಠಾಧೀಶರು 3 ಮಿಯಾವಾಕಿ ವನವನ್ನು ನಿರ್ಮಿಸಿದ್ರು. ಒಂದು ಮಾತು ಹೇಳಿದ್ರೆ ಏನಂತ ಹೇಳಿದ್ರೆ, ನಾವು ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದೇವೆ. ರಾಜಸ್ಥಾನದಲ್ಲಿ 55 ಡಿಗ್ರಿ ಹೀಟ್ ಟಚ್ ಆಗಿದೆ. ಡೆಲ್ಲಿಯಲ್ಲಿ 45, 60 ಡಿಗ್ರಿ ಟಚ್ ಆದ ಮೇಲೆ ಗಿಡ ಮರ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಸಿಚುವೇಶನ್ ಅಲ್ಲಿ ಇರುವಾಗ ಜಾಸ್ತಿ ಗಿಡ ಮರ ಬೆಳೆಸಬೇಕು ಅಂತ ಹೇಳುವಂತಹ ಒಂದು ವಿಚಾರವನ್ನು ಮನಗಂಡು ಕಾರ್ಯಪ್ರವೃತ್ತನಾದೆ. 1 ಮಿಯಾವಾಕಿ ವನ ಮಾಡಿದೆ. ಅದನ್ನು ಬಹಳಷ್ಟು ಜನ ನೋಡಿದ್ದಾರೆ. ನಮ್ಮ ಡಾಕ್ಟರ್ ಸಹ ಭೇಟಿ ಕೊಟ್ಟಿದ್ದಾರೆ. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ನಮ್ಮ ಫೇಮಸ್ ಡಾಕ್ಟರ್ ಈ ಭಾಗದಲ್ಲಿ. ಸೊ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಹಲವಾರು ಜನರು ಭೇಟಿ ಕೊಟ್ಟಿದ್ದಾರೆ. ಆದರೆ ಇದು ನಾನು ಮಾಡಿದ್ರೆ ಸಾಧ್ಯ ಮಾತ್ರ ಸಾಕಾಗಲ್ಲ, ಇತರರು ಮಾಡಬೇಕಂತ ಹೇಳಲಿಕ್ಕೆ ಪಾಯಿಂಟ್ ಯಾವಾಗ ಬಂದದಂತ ಹೇಳಿದ್ರೆ, ಸೂರತ್ನ ಒಂದು ಹುಡುಗಿ ಬ್ರೈನ್ ಟ್ಯೂಮರ್ ಆಗಿ, ನನಗೆ ಹೆಸರು ಮರ್ತೋಯ್ತು, ಸರಿಸುಮಾರು 5 ವರ್ಷ ಹಿಂದೆ ಒಂದು ಹುಡುಗಿ ಅವಳು ಬ್ರೈನ್ ಟ್ಯೂಮರ್ ಆಗಿ ರಿಕವರಿ ಆಗ್ತಾಳೆ. ನನ್ನ ಬ್ರೈನ್ ಟ್ಯೂಮರಿಗೆ ಏರ್ ಪೊಲ್ಯೂಷನ್ನೇ ಕಾರಣ ಅಂತ ಹೇಳಿ ಸರಿಸುಮಾರು 40,000 ಗಿಡಗಳನ್ನು ನೆಟ್ಟು ಪೋಷಿಸ್ತಾರೆ. ಸೊ ಆ ಹುಡುಗಿ ನನಗೆ ಇನ್ಸ್ಪಿರೇಷನ್ ಆಯಿತು. ಯಾಕಂತ ಹೇಳಿದ್ರೆ ನಾವು ಏನಾದರೂ ಬಂದ ನಂತರ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಈಗಲೇ ಆ್ಯಕ್ಷನ್ ತಗೊಳ್ಬೇಕಂತೇಳಿ ಆ್ಯಕ್ಷನ್ ತಗೊಂಡೆ.
ಆನ್ಲೈನಲ್ಲಿ ಮಿಯಾವಾಕಿ ವನವನ್ನು ಹೇಗೆ ಗ್ರೋ ಮಾಡ್ಬೋದು ಅಂತೇಳಿ ಉಚಿತವಾಗಿ ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ಪಂದಿಸಿದಂತಹ ಕೆಲವು ಜನರಲ್ಲಿ ಈಗ ಸಾಸ್ತಾನದಿಂದ ಪ್ರಾರಂಭ ಆಗುತ್ತೆ. ಸಾಸ್ತಾನದಲ್ಲಿ ಚಡಗ ದಂಪತಿಗಳು ಇನ್ನೊಂದು ಕೆಲವು ದಿನಗಳಲ್ಲಿ ಬರಲಿಕ್ಕಿದೆ. ಮಿಯಾವಾಕಿ ವನ ಮಾಡಿದ್ದಾರೆ. ಬ್ರಹ್ಮಾವರದಲ್ಲಿ ನಮ್ಮ ಈಗ ತಾನೇ ಹೇಳಿದ ಹಾಗೆ ಮಧುಸೂದನ್ ಹೇರೂರವರು ಹೇಳಿದ ಹಾಗೆ ಹಾರಾಡಿಯಲ್ಲಿ AB ಬಾಳಿಗೆ ಹಾಸ್ಪಿಟಲ್, ಕಲ್ಯಾಣಪುರದಲ್ಲಿ ಮಿಲಾಗ್ರಿಸ್ ಕಾಲೇಜ್, ಇದೇ ರೀತಿ ಹಬ್ತಾ ಇದೆ. ಸರಿಸುಮಾರು 25 ಕಡೆ ಮಿಯಾವಾಕಿ ವನ ಆಗಿದೆ ಗೊತ್ತಿದ್ದ ಪ್ರಕಾರ. ಯಾಕಂತ ಹೇಳಿದ್ರೆ 2,500ಕ್ಕಿಂತ ಹೆಚ್ಚು ಜನ ಈ ಟ್ರೈನಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಅಂದಾಜು ಪ್ರಕಾರ ಅದು 50 ದಾಟ್ಲಿಕ್ಕೂ ಸಹ ಸಾಧ್ಯ ಇದೆ. ಒಂದು 10,000 ಗಿಡಗಳು ಈಗ ನೆಟ್ಟಲ್ಪಟ್ಟಿವೆ. ಹೀಗಾಗಿ ಇದು ಜಸ್ಟ್ ಹೇಳಿಕೊಡ್ತಾ ಇದ್ದೇನೆ, ಹೀಗೆ ಆಗ್ತಾ ಇದೆ ಅಂತ ಹೇಳಿ. ಇದನ್ನು ಗುರುತಿಸಿ ನನ್ನನ್ನು ಇವತ್ತು ಕರೆದು ಗೌರವಿಸಿದಂತಹ ಪ್ರತಿಯೊಬ್ಬ ಸದಸ್ಯರು, ಬ್ರಹ್ಮಾವರ ಜೈಂಟ್ಸ್ ಅಸೋಸಿಯೇಷನ್ನ ಪ್ರತಿಯೊಬ್ಬ ಸದಸ್ಯರು ಮತ್ತು ನೀವು ಬಂದವರು, ನಿಮಗೂ ಸಹ ಧನ್ಯವಾದವನ್ನು ಹೇಳ್ತಾ ತಾವೊಂದು ಸಂಕಲ್ಪ ಮಾಡಿ ಸ್ನೇಹಿತರೆ, ನಾನು ಕೂಡ ಒಂದು ಸಣ್ಣ ಮಿಯಾವಾಕಿವನ್ನು ಮಾಡ್ತೇನೆ. ಅರ್ಧ ಸೆನ್ಸ್ ಜಾಗದಲ್ಲಿ ಮಾಡ್ಬೋದು, 1 ಸೆನ್ಸ್ ಜಾಗದಲ್ಲಿ ಮಾಡ್ಬೋದು, 2 ಸೆನ್ಸ್ ಜಾಗದಲ್ಲಿ ಮಾಡ್ಬೋದು. ಸೊ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಆನ್ಲೈನ್ ಟ್ರೈನಿಂಗ್ ಯಾವಾಗ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಅಧ್ಯಕ್ಷರ ಮುಖಾಂತರ ಡೀಟೇಲ್ಸ್ ಕೊಡ್ತೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ಕೆಲವು ಜನರನ್ನು ಸಹ ಇದರ ಬಗ್ಗೆ ಅವೇರ್ನೆಸ್ ಮಾಡಿ ಇದನ್ನು ಈ ನಮ್ಮ ಹಸಿರು ಬದುಕೆಯನ್ನು ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ದೊಡ್ಡ ಮನೆಯವರು ಹುಬ್ಳಿಯಿಂದ ಬಂದಿದ್ದಾರೆ ಅವರು ಮತ್ತು ವಿವೇಕಾನಂದ ಕಾಮತ್ರು, ನಮ್ಮ ಒಲಿವರ್ ಮಾರ್ಟಿನ್, ನಮ್ಮ ತೇಜಸ್ವರ ರಾವ್ ಅವರು ಪ್ರತಿಯೊಬ್ಬರಿಗೂ ಸಹ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.